ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಆರ್ಎಸ್ಎಸ್ ಸೇರಿದಂತೆ ಖಾಸಗಿ ಸಂಸ್ಥೆಗಳ ಚಟುವಟಿಕೆಗೆ ಇನ್ನು ಮುಂದೆ ಅನುಮತಿ ಕಡ್ಡಾಯ. ಸಾರ್ವಜನಿಕ ಸ್ಥಳ, ಶಾಲಾ ಮೈದಾನಗಳ ಸದ್ಬಳಕೆಗೆ ನಿಯಮ ರೂಪಿಸಲು ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಮೂಲಕ ಸರ್ಕಾರ ಆರ್ಎಸ್ಎಸ್ ಹೆಸರು ಬಳಸದೇನೆ ಪರೋಕ್ಷವಾಗಿ ಅಂಕುಶ ಹಾಕುವ ಪ್ರಯತ್ನ ಮಾಡಿದೆ. ಸಂಪುಟ ಸಭೆ ಬಳಿಕ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಸ್ಥೆಗಳು ಸಭೆ ಮಾಡೋಕೆ ಪೂರ್ವ ಅನುಮತಿ ಕಡ್ಡಾಯವಾಗಿದೆ. ಅನುಮತಿ ಪಡೆದು ಕಾರ್ಯಕ್ರಮ ನಡೆಸೋಕೆ ಅವಕಾಶ ನೀಡಲಾಗಿದೆ. ಅವಕಾಶ ಇಲ್ಲದೆ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಸಾರ್ವಜನಿಕ ಆಸ್ತಿ ನಿರ್ವಹಣೆ ಹಾಗೂ ಟ್ರೆಸ್ಪಾಸಸ್ ಹಾಗೂ ಒತ್ತಡಗಳು, ಇದರಿಂದ ಏನು ಯಾವುದೇ ನಿಯಮಗಳ ಉಲ್ಲಂಘನೆ ಆಗಬಾರ್ದು ಹಾಗೂ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋರು ಏನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸರ್ಕಾರಿ ಆದೇಶವನ್ನು ಹೊರಡಿಸೋದಕ್ಕೆ ಈ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್, ದಿ ಓನರ್ ಆಫ್ ದಿ ಪ್ರಾಪರ್ಟಿ, ಇಟ್ ಮೇ ಬಿ ಇನ್ಸ್ಟಿಟ್ಯೂಷನ್, ಇಟ್ ಮೇ ಬಿ ಗವರ್ಮೆಂಟ್, ಇಟ್ ಮೇ ಬಿ ಅದರ್ ಏಜೆನ್ಸೀಸ್, ಈ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರದ ಬಗ್ಗೆ ಮಾತಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಕ್ಯಾಬಿನೆಟ್ ಅಲ್ಲಿ ನಾನು ಸಲಹೆ ಕೊಟ್ಟಿರೋದ್ರ ಬಗ್ಗೆ ಚರ್ಚೆಯಾಗಿದೆ. ಸಾರ್ವಜನಿಕ ಜಾಗದಲ್ಲಿ ಹೊಸ ನಿಯಮ ತರುವ ಬಗ್ಗೆ ತೀರ್ಮಾನ ಮಾಡಿದ್ದೇವೆ. ಇನ್ನು 2-3 ದಿನಗಳಲ್ಲಿ ಹೊಸ ಆದೇಶ ತರುತ್ತೇವೆ ಅಂತ ಹೇಳಿದರು. ಇದೇ ವಿಚಾರದ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆಯೂ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆ ನಿಯಂತ್ರಣ ಮಾಡುವ ಸರ್ಕಾರದ ಕ್ರಮ ಖಂಡನೀಯ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದ್ರು. ಈತ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಮಾತನಾಡಿ ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ ಕಾರ್ಯ ಮಾಡ್ತಿದೆ ಅಂತ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಧಿಕಾರದ ವೈಫಲ್ಯ ಮುಚ್ಚಿಕೊಳ್ಳೋಕೆ ವಿವಾದವನ್ನ ಸೃಷ್ಟಿ ಮಾಡ್ತಿದ್ದಾರೆ ಅಂತಂದ್ರು. ಈತ ಆರ್ ಅಶೋಕ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರ್ತಕ್ಕಂಥ ನಿರ್ಣಯ ಮಾಡಿದ್ದು ಅತ್ಯಂತ ಖಂಡನೀಯ. ಸಿದ್ದರಾಮಯ್ಯನವರು ಇವತ್ತು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನು ನೋಡಿದಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೇರಿದಂಥ ತುರ್ತು ಪರಿಸ್ಥಿತಿಯ ನೆನಪಿಗೆ ಬರ್ತದೆ. ನಮಗೂ ಒಂದು ಕಡೆ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಏನು ತುರ್ತು ಪರಿಸ್ಥಿತಿ ಹೇರಿದ್ರು, ಅದೇ ರೀತಿ ಆಡಳಿತವನ್ನ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾರೆ. ಕ್ಯಾಬಿನೆಟ್ನಲ್ಲಿ ಯಾವುದೇ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ, ಅದು ಸಾರ್ವಜನಿಕ ಸ್ಥಳ ಆಗಿರಲಿ, ಶಾಲೆಗಳಲ್ಲಾಗಿರಲಿ, ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಅನುಮತಿ ತಗೊಂಡೇ ಪ್ರತಿನಿತ್ಯ ಆಗುವಂಥ, ಪ್ರತಿ ದಿನ ಆಗುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅನುಮತಿಯನ್ನು ತಗೊಂಡೇ ಮಾಡಬೇಕು ಅಂತ ಏನೊಂದು ಇವತ್ತು ನಿರ್ಣಯವನ್ನು ತಗೊಂಡಿದ್ದಾರೆ, ತೀರ್ಮಾನ ತಗೊಂಡಿದ್ದಾರೆ. ಅದು ಜನವಿರೋಧಿಯಾಗಿರುವಂಥ ಜನವಿರೋಧಿ ನಿರ್ಧಾರ. RSSನ ಬಗ್ಗೆ ಪ್ರಾರಂಭದಿಂದಲೂ ನೆಹರುವನ್ನು ಒಳಗೊಂಡಂತೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಒಳಗೊಂಡಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ತನಕ RSS ಬಗ್ಗೆ ಇವರಿಗೆ ಯಾವ ಅರಿವೂ ಇಲ್ಲ. ಪ್ರಿಯಾಂಕಾ ಖರ್ಗೆ ತನಕ RSS ಬಗ್ಗೆ ಅರಿವಿದ್ರೂ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಬಯಸದೆ ಅರಿವಿಲ್ಲದಂತೆ ಮಾತಾಡ್ತಾರೆ. ಇವರು ಯಾರೋ ರಾಜಕೀಯ ಉದ್ದೇಶಕ್ಕೆ ವಿವಾದ ಸೃಷ್ಟಿ ಮಾಡಿಸ್ಕೊಂಡು ಆಡಳಿತ ವೈಫಲ್ಯತೆ ಮುಚ್ಕೊಳ್ಳೋದಕ್ಕೆ ಮಾಡೋ ಪ್ರಯತ್ನಕ್ಕೆ RSS ಆಗಲಿ, ಈ ದೇಶದ ಜನ ಆಗಲಿ ಒಪ್ಪೋದಿಲ್ಲ. ಮತ್ತು ಈ ಬ್ಯಾನು, ಈ ಹೆದರಿಕೆಗಳನ್ನೆಲ್ಲ ನಾವು ಎಲ್ಲ ಹಂತದಲ್ಲೂ ನೋಡಿಬಿಟ್ಟಿದ್ದೀವಿ. ನಾವು RSS ತಾಕತ್ತಿದೆಯಾ ನಿಮಗೆ? ನಾನು ಸರ್ಕಾರಿ ನೌಕರನೇ, ಪಕ್ಕ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಲೇ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕ್ರಿ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. RSS ಅಂತ ಇನ್ನು 2 ವರ್ಷ ಇಲ್ಲ. ನೀವು ನಿಮ್ಮ ಯೋಗ್ಯತೆಗೆ ಇನ್ನು 2 ವರ್ಷ ಇರಲ್ಲ ನಿಮ್ಮ ಸರ್ಕಾರ. ಅದ್ರ ಮಧ್ಯೆ ಈಗ DK ಶಿವಕುಮಾರ್ ಏನಾನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದು ಹೋಗ್ಬಿಡ್ತೈತೆ ನಿಮ್ಮ ಸರ್ಕಾರ. DK ಮೇಲೆ ನಿಂತಿದೆ ನಿಮ್ಮ ಸರ್ಕಾರ. ತಾಕತ್ತು. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದ ಲಾತೂರಲ್ಲಿದ್ದ ಆರೋಪಿ ದಿನೇಶ್ ನರೋಣಿಯನ್ನ ಬಂಧಿಸಲಾಗಿದೆ. RSS ಬಗ್ಗೆ ಮಾತಾಡ್ತೀಯಾ ಅಂತ ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ನಿಂದಿಸಲಾಗಿತ್ತು. ದೂರಿನ ಬೆನ್ನಲ್ಲೇ ಆರೋಪಿ ನರೋಣಿಯನ್ನ ಅರೆಸ್ಟ್ ಮಾಡಲಾಗಿದೆ.
ಸಚಿವ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆ ಹಿನ್ನೆಲೆ ಮೈಸೂರಿನಲ್ಲಿ ಕೈ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಗಾಂಧಿ ವೃತ್ತದಲ್ಲಿ ಪ್ರತಾಪ್ ಸಿಂಹ ಸೇರಿ ಬಿಜೆಪಿ ನಾಯಕರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ರಾಜಕೀಯ ವಿದ್ಯಮಾನಗಳನ್ನು ನೋಡೋಣ. ಬಿಜೆಪಿಯಿಂದ ಆಫರ್ ಹೇಳಿಕೆ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿರೋ ಅವರು ಬಿಜೆಪಿ ನಾಯಕರು ಜೈಲಿಗೆ ಹೋಗಿ ಅಂತ ಯಾರು ಹೇಳಿಲ್ಲ. ಯಾರು ಹೇಳಿದ್ದಾರೆ? ಅವರ ಹೆಸರೇ ಹೇಳಿದೆ, ಡೆಸಿಗ್ನೇಷನ್ ಹೇಳಿದ್ದೇನೆ. ಯಾರ್ಯಾರು ಕರೆದಿದ್ರು ಅಸೆಂಬ್ಲಿಯಲ್ಲಿರುವ ಎಂಎಲ್ಎಗಳ ಕೈಯಲ್ಲೇ ಹೇಳಿಸ್ತೇನೆ ಅಂತ ಹೇಳಿದ್ದಾರೆ. ಆಫೀಸರ್ ಕೊಟ್ಟಿದ್ದು ಅಂತ ಹೇಳಿದ್ರು, ನಾಯಕರು ಆಹ್ವಾನ ಮಾಡಿದ್ರು ಅಷ್ಟೇ. ಆಫೀಸರ್ ಕೊಟ್ಟಿದ್ರು ಅನ್ನೋದು ನಾನು ಹೇಳಿದ್ದೇನೆ. ನಾನು ಏನು ಹೇಳಿದ್ದೀನಿ ಅನ್ನೋದು ಸರಿಯಾಗಿ ಮಾಡಿ. ಬಿಜೆಪಿ ನಾಯಕರು ಜೈಲು ಹೋಗುವಂತೆ ಯಾರು ನನಗೆ ಹೇಳಿಲ್ಲ. ಹೇಳಿದ್ದೆ ನಾನು ಹೇಳಿದ್ದೀನಲ್ಲ, ಹೆಸರು ಹೇಳಿದೆ, ಡೆಸಿಗ್ನೇಷನ್ ಹೇಳಿದ್ದೀನಲ್ಲ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ, ಅದೆಲ್ಲ ಆಗೋಯ್ತು. 5 ವರ್ಷ ಮುಗಿದೋಯ್ತು. ಅದಕ್ಕೆಲ್ಲ ವಾಪಸ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀವಿ. ಕೆಲವು ವಿಚಾರ ತಿಳಿಸಿದ್ವಿ ಅಷ್ಟೇ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಏನು ಇದು ಕಟ್ಟು ಸತ್ಯ ಏನಿಲ್ಲ. ಬೇಕಾದ್ರೆ ಹೆಸರು ಹೇಳೋದಾದ್ರೆ ಇಲ್ಲಿ ಹೇಳಕ್ತಾ ಇರಲಿಲ್ಲ, ಯಾವ್ದಾದ್ರು ಅಸೆಂಬ್ಲಿ ಬೇಕಾದ್ರೆ ಹೇಳುವಂತ ಅಲ್ಲಿ ಬಿಜೆಪಿಯವರು ಬೇಕಾದ್ರೆ ಹೇಳಿ. ಡಿಸಿಎಂ ಹುದ್ದೆ ಆಫರ್ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರದ ಬಗ್ಗೆ ಬಿಜೆಪಿಯ ನಾಯಕರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಎಷ್ಟು ದಿನ ಹೇಳದ ಸತ್ಯವನ್ನ ಡಿಕೆಶಿ ಈಗ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಶಾಸಕ ಯತ್ನಾಳ್ ಮಾತನಾಡಿ, ಡಿಕೆಶಿಗೆ ಆಫರ್ ಅಲ್ಲ, ಅವರೇ ವರಿಷ್ಠರ ಭೇಟಿಗೆ ಹೋಗಿದ್ರು ಅಂತ ಹೇಳಿದ್ರೆ. ಇತ್ತ ಶೋಭಾ ಕರಂದ್ಲಾಜೆ ಕೂಡ ಕಿಡಿಕಾರಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು, ಅವರಿದ್ರೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಲ್ಲಿ ಮಾತಾಡಿರೋರು, ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ನನಗೆ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ, ಹೈಕಮಾಂಡ್ನವರು ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ ಅಂದ್ರು. 3 ತಿಂಗಳಲ್ಲಿ ಬಿಜೆಪಿಯಲ್ಲಿ ಕ್ರಾಂತಿ ಆಗಲಿದೆ, ನಾನು ಹೇಳ್ತಿದ್ದೀನಿ ಬರೆದಿಟ್ಕೊಳ್ಳಿ ಅಂತ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಭವಿಷ್ಯ ನುಡಿದಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿರುವಂತಹ ಅವರು, ಬಿಜೆಪಿಯಲ್ಲಿ ಆರ್ ಅಶೋಕ್ರಿಂದ ಹಿಡಿದು ಬಹಳಷ್ಟು ಜನರಿಗೆ ಯಡಿಯೂರಪ್ಪ ಕುಟುಂಬ ತೆಗೀಬೇಕು ಅನ್ನೋ ಮನೋಭಾವ ಇದೆ. ಹೀಗಾಗಿ ಬಿಜೆಪಿಯಲ್ಲೂ ಕ್ರಾಂತಿ ಆಗೇ ಆಗತ್ತೆ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಹೈ ಡ್ರಾಮಾವೇ ನಡೆದಿದೆ. ನೈಸ್ ಕಾರಿಡಾರ್ ಯೋಜನೆಗೆ ಭೂಮಿ ಪಡೆದು ಸೈಟ್ ಪರಿಹಾರ ನೀಡದ ಹಿನ್ನೆಲೆ ಭೂಮಾಲೀಕರು ನೈಸ್ ಸಂಸ್ಥೆ ಮುಖ್ಯಸ್ಥ ಅಶೋಕ್ ಕೇಣಿಗೆ ಘೇರಾವ್ ಹಾಕಿದ್ರು. ಪರಿಹಾರಕ್ಕಾಗಿ ರೈತರು ಪಟ್ಟು ಹಿಡಿದಿದ್ರು. ಹೊಸ ಕ್ಲಿನಿಕ್ ಓಪನ್ ಮಾಡೋ ವಿಚಾರವಾಗಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆಯಾಗಿದೆ ಅಂತ ತಂದೆ ಮುನಿರೆಡ್ಡಿ ಹೇಳಿದ್ದು, ಹೊಸ ಕ್ಲಿನಿಕ್ ವಿಚಾರವಾಗಿ ಕೃತಿಕಾ ಹಾಗೂ ಮಹೇಂದ್ರ ನಡುವೆ ಜಗಳ ಶುರುವಾಗಿತ್ತು. ನಾನೇ ಇಬ್ಬರಿಗೂ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಡೋಣ ಅಂತ ಇದ್ದೆ. ಇತ್ತ ಕೃತಿಕಾ ಅಕ್ಕ ನಿಖಿತಾ ರೆಡ್ಡಿಯೂ ಮಾತನಾಡಿದ್ದಾರೆ. FSL ವರದಿ ಬಂದ ಮೇಲೆ ನಮಗೆ ಶಾಕ್ ಆಯಿತು ಅಂತ ಹೇಳಿದ್ದಾರೆ. ಕಲಬುರಗಿಯ ಆಳಂದದಲ್ಲಿ ವೋಟ್ ಚೋರಿ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಇದರ ವಿಚಾರವಾಗಿ ಎಸ್ಐಟಿ ತನಿಖೆ ಮಾಡ್ತಾನೆ ಇದೆ. ರೋಜಾ ಬಡಾವಣೆಯಲ್ಲಿ ಅಶ್ಫಾಕ್ ಅನ್ನೋರ ನಿವಾಸದ ಮೇಲೆ ಎಸ್ಐಟಿ ದಾಳಿ ನಡೆಸಿತ್ತು. ದಾಳಿ ವೇಳೆ ರಾಶಿ ವೋಟರ್ ಐಡಿ ಪತ್ತೆಯಾಗಿದೆ. ಸದ್ಯ ಅಶ್ಫಾಕ್ ಮನೆಯಲ್ಲಿದ್ದ 15 ಮೊಬೈಲ್, 7 ಲ್ಯಾಪ್ಟಾಪ್ಗಳನ್ನು ಜಪ್ತಿ ಮಾಡಲಾಗಿದೆ. ಜ್ಯುವೆಲರಿ ಮಳಿಗೆ ಸಿಬ್ಬಂದಿಯಿಂದನೇ ಕೋಟಿ ಚಿನ್ನ ಕಳುವು ಮಾಡಿರೋ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯಲ್ಲಿ ನಡೆದಿದೆ. ಪಿಬಿ ಜ್ಯುವೆಲರಿ ಮಳಿಗೆಯಲ್ಲಿ ರಾಜಸ್ಥಾನ ಮೂಲದ ಯಶ್ ಅನ್ನುವಾತ ಕೆಲಸ ಮಾಡ್ತಿದ್ದ. ಆದರೆ ನಿನ್ನೆ ಮಧ್ಯಾಹ್ನ 1 ಕೆಜಿ 93 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾನೆ. ಸದ್ಯ ಜ್ಯುವೆಲರಿ ಮಾಲೀಕ ನಿತೀಶ್ ಕುಮಾರ್ ದೂರು ಕೊಟ್ಟಿದ್ದು, ಆರೋಪಿಗಾಗಿ ಹುಡುಕಾಟ ಶುರು ಮಾಡಲಾಗಿದೆ.